ಗುರು ಇವಾಗ ಒಂದು ಆರ್ಡ್ರ್ ಬಂದೆ. ಈ ಆರ್ಡ್ರ್ ನೋಡಿ ನನಗೆ ಸೈಕ್ ಆಗ್ಬಿಡ್ತಿಲ್ಲ ನೋಡಿ. 36 ರೂಪಾಯಿ ಬಂದೈತಲ್ಲ ಗುರು, ಇಲ್ಲಿ 6 ಕಿಲೋಮೀಟ್ರು. ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವತ್ತು 1 ವೀಕ್ ಚಾಲೆಂಜಲ್ಲಿ ಡೇಟು ಆಲ್ಮೋಸ್ಟ್ ಏನು 7 ಗಂಟೆ ಇವಾಗ ಟೈಮು. ನಿನ್ನೆ 6 ಗಂಟೆಗೆ ಬಂದೆ, ಆರ್ಡ್ರ್ ಬಿದ್ದಿಲ್ವಲ್ಲ, ಅದಕ್ಕೆ ಇವತ್ತು ಲೇಟಾಗಿ ಬರೋಣ ಅಂತೇಳಿ 7 ಗಂಟೆಗೆ ಬಂದೆ. ಪರವಾಗಿಲ್ಲ, 7 ಗಂಟೆಗೆ ಆನ್ ಮಾಡಿದ್ಮೇಲೆ ಆರ್ಡ್ರು ಕೊಡ್ತಾವನೆ, ಬಟ್ ನಾನು ಎತ್ಕೊಂಡಿಲ್ಲ, ಎಲ್ಲೆಲ್ಲೋ ಕೊಡ್ತಾಯಿದ್ದ. ಇವಾಗ ನೋಡ್ಬೋದು ಟೈಮು ಕೊಡ್ತಾವನೆ ಅಲ್ಲಿ ನೋಡಿ. 7 ಟೈಮು, 4 ಕಿಲೋಮೀಟ್ರಿಗೆ 91 ರೂಪಾಯಿ. ಟೋಟಲ್ ಏನು 5 ಕಿಲೋಮೀಟ್ರ್ ಬರುತ್ತೆ ಗುರು. ಪಿಕಪ್ಪು ಡ್ರಾಪ್ ಸೇರಿದ್ರೆ 5 ಕಿಲೋಮೀಟ್ರ್ ಬರುತ್ತೆ. ಬಟ್ 7 ಗಂಟೆಗೆ ಒಳ್ಳೆ ಆರ್ಡ್ರ್ ಕೊಡ್ತಾವನೆ, ಪರವಾಗಿಲ್ಲ. 7 ಗಂಟೆಗೇ ಸ್ಟಾರ್ಟ್ ಆಗೋದು. ಇವತ್ತು ಬೇರೆ ಮಂಗಳವಾರ ಅಲ್ವಾ, ನಮ್ಮ ಏರಿಯಾದಲ್ಲಿ ಮಂಗಳವಾರ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಸೋಮವಾರ ಟ್ರಾಫಿಕ್ ಇರೋಲ್ಲ, ಮಂಗಳವಾರ ಜಾಸ್ತಿ ಇರುತ್ತೆ. ಇವತ್ತಂತೂ ಆರ್ಡ್ರು ಕೊಡ್ತಾನೆ, ಪರವಾಗಿಲ್ಲ. ಅದೇ ಸೋಮವಾರ ಹೋಗ್ದಿರೋರೆಲ್ಲ ಮಂಗಳವಾರ ಆಫೀಸ್ಗೆ ಹೋಗ್ತಾರಲ್ಲ, ಅದಕ್ಕೆ ಕೊಡ್ತಾನೆ. ಮಳೆ ಬೀಳ್ತೈತೆ ಗುರು. ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲೆಲ್ಲ ಮಳೆ ಸಿಕ್ಕಾಪಟ್ಟೆ ಮಳೆ ಬೀಳ್ತೈತೆ. ನೈಟೆಲ್ಲ ಫುಲ್ ಮಳೆನೇ. ಬೆಳಗ್ಗೆ ಎದ್ದೇಳಕ್ಕಾಗಿಲ್ಲ ಗುರು, ಫುಲ್ ಚಳಿ ಆಗ್ತೈತೆ. ಆದರೂ ಟಾರ್ಗೆಟ್ ಇಟ್ಕೊಂಡಿದ್ದೀನಲ್ಲ, ಬರಲೇಬೇಕು ಅಂತೇಳಿ ಬಂದೆ. ಹೌದಪ್ಪ, ಇದು ನಾಯಿ ಮರಿ. ಆಟೋ ಕೆಳಗೆ ದೂರ ಬಿಟ್ರೆ ಆಮೇಲೆ ಕಷ್ಟ ಗುರು, ಅಲ್ಲ ಐತೆ ನೋಡಿ. ಓಕೆ, ಯಾವುದಾದ್ರೂ ಆರ್ಡ್ರ್ ಬೀಳಿರಿ. ಆರ್ಡ್ರ್ ಬಿದ್ಮೇಲೆ ನಿಮಗೆ ಸಿಗ್ತೀನಿ ಸರಿನಾ. ಯಾವುದು ಬಿದ್ದಿಲ್ಲ, ಯಾವುದಾದ್ರೂ ಬಿದ್ಮೇಲೆ ಸಿಗ್ತೀನಿ ಗುರು. ಫಸ್ಟ್ ಆರ್ಡ್ರ್ ಬಿದ್ದೈತೆ 7:15ಗೆ ಕಾಡ್ಗೋಳಿ ಟ್ರೀ ಪಾರ್ಕ್ ಡ್ರಾಪು. ಇವಾಗ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲಿಂದ ಪಿಕಪ್ ಪಾಯಿಂಟು ಯಾರಪ್ಪ ಪೂಜಾ ಅಂತೆ. ಪಿಕಪ್ಪು 950 ಮೀಟ್ರ್ ಐತೆ. ಇನ್ನು ಪಿಕ್ ಮಾಡೋಕ್ಕೆ ಹೋಗೋಣ. ಫಸ್ಟ್ ಆರ್ಡ್ರು 7:15ಗೆ ಬಿದ್ದೈತೆ ಸರಿನಾ. ಗೈಸ್, ಫಸ್ಟ್ ಆರ್ಡ್ರು ಡ್ರಾಪ್ ಮಾಡಿದೆ ಕಾಡ್ಗೋಳಿ ಟ್ರೀ ಪಾರ್ಕು. 7:47ಗೆ ಡ್ರಾಪ್ ಮಾಡಿದ್ದೀನಿ. 137 ರೂಪಾಯಿ ಡ್ರಾಪ್ ಮಾಡಿ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಆರ್ಡ್ರ್ ಯಾವುದಾದ್ರು ಬಿದ್ದರೆ ಸಿಗ್ತೀನಿ ರೀ. ಎಂಡ್ ಮಾಡ್ತೀನಿ ಫಸ್ಟ್ ಇದನ್ನು. ಇಲ್ಲಿ ನೆಟ್ವರ್ಕ್ ಅಷ್ಟೊಂದು ಬರೋಲ್ಲ ಗುರು. ಒಂದೇ ಹೋಗ್ಬಿಟ್ಟು ಅಲ್ಲಿಂದ ಯಾವುದಾದ್ರೂ ಒಂದು ಹಾಕ್ಕೊಂಡು ಹೋಗೋಣ ಅಷ್ಟೇ ಸರಿನಾ. ಓಕೆ, ಆರ್ಡ್ರ್ ಎಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಆರ್ಡ್ರಿಗೆ ಬಿದ್ದ ಮೇಲೆ ಸಿಗ್ತೀನಿ ರೀ ಗುರು. ಸೆಕೆಂಡ್ ಆರ್ಡ್ರು ಪಿಕಪ್ ಹತ್ರ ಬಂದೆ. ಇಲ್ಲೇ ಪಿಕಪ್ಪು, ಇಲ್ಲಿ ಪಿಕಪ್ ಹತ್ರ ಇದ್ದೀನಿ. ಏನು ಗುರು, ಆರ್ಡ್ರು ಬೀಳ್ತೈತೆ ಅಂದರೆ ಎಲ್ಲ ಲೋಕಲ್ ಕೊಡ್ತಾಯಿದ್ದೆ. ಇದು KR ಪುರಂ ಕೊಟ್ಟವನೇ, ಅದಕ್ಕೆ KR ಪುರಂ ಎತ್ಕೊಂಡಿದ್ದೀನಿ. 8 ಗಂಟೆ ಟೈಮು. ಇಲ್ಲಿ ಪಿಕಪ್ ಹತ್ರ ಬಂದಿದ್ದೀನಿ. 200 ಚಿಲ್ಲರೆ ಕೊಟ್ಟ. ಏನು 300 ರೂಪಾಯಿ ಆಗ್ಬೋದಿದೆ ಡ್ರಾಪ್ ಮಾಡಿದ್ರೆ, ಅದಕ್ಕೆ ಎತ್ಕೊಂಡೆ. ಪ್ರೆಸ್ಟೇಜ್ ಅಪಾರ್ಟ್ಮೆಂಟು. ಓಕೆ, ಪಿಕ್ ಮಾಡಿ ಇನ್ನು ಡ್ರಾಪ್ ಮಾಡಬೇಕಾದ್ರೆ ನಿಮಗೆ ಸಿಗ್ತೀನಿ ಸರಿನಾ ಗುರು. ಸೆಕೆಂಡ್ ಆರ್ಡ್ರ್ ಡ್ರಾಪ್ ಮಾಡಿದೆ. ಬೀಳ್ತೈತೆ ಆರ್ಡ್ರ್ ನೋಡ್ಬೋದು. ಇಲ್ಲಿ ದೊಡ್ಡನಾಗ್ ಕುಂದಿ ಬಿರ್ತೈತೆ. ಇಲ್ಲೇ ಡ್ರಾಪ್ ಮಾಡಿದ್ದು. ಇಲ್ಲಿ ಹಾಸ್ಪಿಟ್ಲ್ ಐತಲ್ಲ, ಇಲ್ಲೇ KR ಪುರಮು. ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ. ಆರ್ಡ್ರಿಗೆ ಬೀಳ್ತಾ ಇವೆ. ನೆಕ್ಸ್ಟ್ ಆರ್ಡ್ರ್ ಎತ್ಕೊಂಡು ಹೋಗ್ಬೇಕು. ಇದು ಬಂದ್ಬಿಟ್ಟು 273 ರೂಪಾಯಿ ಕೊಟ್ಟರು. 200 ರೂಪಾಯಿ ಕ್ಯಾಶ್ ಕೊಟ್ಟವ್ರೆ, ಫೋನ್ಪೇ 73 ರೂಪಾಯಿ ಮಾಡವ್ರೆ. ಕಂಪ್ಲೀಟ್ ಆಯಿತು. 400 ರೂಪಾಯಿ ಆಯಿತು ಗುರು. ಬೇರೆ ಅದರಲ್ಲಿ ಆನ್ ಮಾಡೋಣ. ಊಬರಲ್ಲಿ ಪಿಕ್ ಟೈಮಲ್ಲಿ ಒಳ್ಳೆ ರೇಟ್ ಕೊಡ್ತಾನೆ, ಅದಕ್ಕೆ ಊಬರಲ್ಲೇ ಆನ್ ಮಾಡ್ತೀನಿ. ಊಬರ್ ಆನ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ಒಳ್ಳೆ ಆರ್ಡ್ರ್ ಕೊಡ್ತಾನೇನೋ. ಪೀಕ್ ಟೈಮಲ್ಲಿ ಯಾವುದಾದ್ರೂ ಚೆನ್ನಾಗಿರೋ ಆರ್ಡ್ರ್ ಎತ್ಕೊಂಡೋದ್ರೆ ಟ್ರಾಫಿಕಲ್ಲಿ ಹೋದ್ರೂ ಕವರ್ ಆಗುತ್ತೆ. ಅದಕ್ಕೇ ದೊಡ್ಡನಾಗ್ ಕುಂದಿ ಕೊಡ್ತಾವನೆ. ಕೋರಮಂಗ್ಲ ಕೊಡ್ತಾವನೆ. ಕೋರಮಂಗ್ಲಾಗೆಲ್ಲ ಇಷ್ಟೊತ್ತಲ್ಲೆಲ್ಲ ಹೋಗ್ಬಿಟ್ರೆ ಸೈಕ್ ಆಗ್ಬಿಡ್ತೀವಿ ಅಷ್ಟೇ ಫುಲ್ಲು. ಇದು ನೋಡಿ 4 ಕಿಲೋಮೀಟ್ರಿಗೆ 138 ರೂಪಾಯಿ ಕೊಡ್ತಾವೆ, ಪರವಾಗಿಲ್ಲ. ಒಳ್ಳೆ ಆರ್ಡ್ರ್ ಕೊಡ್ತಾವನೆ. KR ಪುರಂ 7 ಕಿಲೋಮೀಟ್ರಿಗೆ 143 ರೂಪಾಯಿ. ಅದ್ರಲ್ಲಿ 3 ಕಿಲೋಮೀಟ್ರಿಗೆ ಅಷ್ಟೊಂದು ಕೊಟ್ಟನಲ್ಲ, ಬರ್ತೈತೆ. ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದೋ ಒಳ್ಳೆ ಆರ್ಡ್ರ್ ಎತ್ಕೊಂಡು ಹೋಗೋಣ ಇಲ್ಲಿಂದ. ಇವಾಗ 8:40 ಟೈಮ್ ಆಗೈತೆ ಆಲ್ಮೋಸ್ಟು. ಕೋರಮಂಗ್ಲ ಕೊಡ್ತಾವನೆ, ಮಾರತ್ತಲ್ಲಿ ಕೊಡ್ತಾವನೆ. ಓಕೆ, ವೆಯ್ಟ್ ಮಾಡಿ ಯಾವುದಾದ್ರೂ ಒಳ್ಳೆ ಆರ್ಡ್ರ್ ಒಂದು ಎತ್ಕೊಂಡು ಹೋಗೋಣ ಸರಿನಾ ಗುರು. ಇದು 3ನೇ ಆರ್ಡ್ರು. 244 ರೂಪಾಯಿ ಕೊಟ್ಟ. ಡ್ರಾಪ್ ಮಾಡ್ದು ವೆಯ್ಟ್ ಮಾಡ್ತಾಯಿದ್ದೀನಿ. ಆರ್ಡ್ರ್ ಕೊಡ್ತಾವೆ ನೋಡಿ. ವೆಯ್ಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಆರ್ಡ್ರಿಗೆ. ನೋಡೋಣ ಯಾವುದಾದ್ರು ಕೊಡ್ತಾನೆ ಏನು ಅಂತ. ಇದು 244 ರೂಪಾಯಿ ಕೊಟ್ಟ. ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ. 1 ಸೆಕೆಂಡ್ ನಾನು ನಿಮಗೆ. ಏನೊಂದು 400 ರೂಪಾಯಿ ಅಷ್ಟೇನಾ? 400 ಕ್ಯಾಶ್ ಒಂದು 200 ಸರಿ. 650 ರೂಪಾಯಿ ಮಾಡಿದ್ದೀನಿ. 650 ಮಾಡಿ ವೆಯ್ಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಆರ್ಡ್ರಿಗೆ. ಯಾವುದಾದ್ರೂ ಕೊಡ್ತಾನೆ ಹೆಂಗೆ ಏನಂತ. ಕೊಡ್ತಾವನಲ್ಲ ಅವರು, ಅಷ್ಟೆಲ್ಲ ದೂರ ಹೋಗಲ್ಲ, 15 ಕಿಲೋಮೀಟ್ರ್ ಅಂತೆ. ಓಕೆ, ನೆಕ್ಸ್ಟ್ ಆರ್ಡ್ರ್ ವೆಯ್ಟ್ ಮಾಡೋಣ. ಯಾವುದಾದ್ರು ಇಲ್ಲೇ ಲೋಕಲಲ್ಲೇ ಮಾಡ್ತಾ ಇರೋಣ, ಯಾಕಂದರೆ ಚೆನ್ನಾಗಿ ಕೊಡ್ತಾವನೆ ಇಲ್ಲಿ ಆರ್ಡ್ರು. ಅದಕ್ಕೆ ವೆಯ್ಟ್ ಮಾಡಿ ಯಾವುದಾದ್ರೂ ಇಲ್ಲೇ ಮಾಡ್ತಾ ಇರ್ತೀನಿ ನೋಡಿ. ಇಲ್ಲಿ 90 ಎತ್ಕೊಳ್ಳೋಣ ಇರಿ. ಅಯ್ಯೋ, ಎತ್ಕೊಬಿಟ್ರೆ ಯಾರು 91 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ರು ಗುರು. ಯಾರು ಎತ್ಕೊಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಈ ಥರ ಸೀನ್ಗಳು ಅವಾಗ ನಡೀತಾ ಇರುತ್ತೆ.
ಓಕೆ, ವೆಯ್ಟ್ ಮಾಡೋಣ. ಯಾವುದಾದ್ರೂ ಒಳ್ಳೆ ಆರ್ಡ್ರ್ ಒಂದು ಎತ್ಕೊಂಡು ನಿಮಗೆ ಸಿಗ್ತೀನಿ. ಒಂದು 400 ರೂಪಾಯಿ ಆರ್ಡ್ರ್ ಬಿದ್ದೈತೆ ಬೆಳ್ಳಂದೂರಿಗೆ. ಅವರೇ ಕಸ್ಟಮರು. ವೆಯ್ಟ್ ಮಾಡ್ತಾಯಿದ್ದೀನಿ ಪಿಕಪ್ಗೆ. ಪಿಕ್ ಮಾಡಿ ಡ್ರಾಪ್ ಮಾಡ್ಬೇಕಾದ್ರೆ ನಿಮ್ಗೆ ಸಿಗ್ತೀನಿ ಬನ್ನಿ ಗುರು. ಫೈನಲಿ ಡ್ರಾಪ್ ಮಾಡಿದೆ. 450 ಕೊಟ್ಟರು, 420 ರೂಪಾಯಿ, 450 ಕೊಟ್ಟವ್ರೆ ಊಬರಲ್ಲಿ. ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಆರ್ಡ್ರಿಗೆ. ಏನು ಆಲ್ಮೋಸ್ಟ್ 1000 ರೂಪಾಯಿ ಆಯಿತು. ನೆಕ್ಸ್ಟ್ ಆರ್ಡ್ರು ಇವಾಗ ಬೇಕು. ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಬರೋದಕ್ಕೆ 1.5 hour ಆಯಿತು ಗುರು. ಯಪ್ಪ, ಇವಾಗ ನೋಡುವ ಟೈಮು 11 ಗಂಟೆ ಆಯಿತು. ಇಲ್ಲಿಂದ ಇವಾಗ ಆರ್ಡ್ರ್ ಕೊಡ್ತಾನೆ ಇಲ್ವೋ ಗೊತ್ತಿಲ್ಲ. ಆನ್ ಮಾಡಿ ಇಕ್ತೀನಿ, ನೋಡೋಣ ಆರ್ಡ್ರ್ ಕೊಡ್ತಾನೆ ಹೆಂಗೆ ಏನು ಅಂತ. ಇಲ್ಲಿ ಬೆಳ್ಳಂದೂರಲ್ಲಿ ಇವಾಗ ಕೊಡೋದು ಡೌಟು. ಎಲ್ಲ ಆ್ಯಪಲ್ಲೂ ಆನ್ ಮಾಡಿ ಇಕ್ತೀನಿ. ಮೇ ಬಿ ಕೊಟ್ಟರೆ ಪರವಾಗಿಲ್ಲ, ಕೊಟ್ಟಿಲ್ಲ ಅಂದರೆ ಬ್ಯಾಡ್ ಲಕ್ಕು, ಕೊಟ್ಟರೆ ಗುಡ್ ಲಕ್. ಗ್ಯಾರಂಟಿ ಮಾಡೋಕ್ಕಾಗಲ್ಲ ಗುರು. ಓಕೆ, ವೆಯ್ಟ್ ಮಾಡಿ ಯಾವುದಾದ್ರೂ ಆರ್ಡ್ರ್ ಬೀಳುತ್ತೆ ಹೆಂಗೇನಂತ ನೋಡೋಣ. ಆಲ್ಮೋಸ್ಟ್ ಏನು ನನ್ನ ಅರ್ನಿಂಗ್ಸ್ ಏನು 1000 ರೂಪಾಯಿ ಆಯಿತು. ಯಾರು ಗುರು ಅದಾರೇನು ಇಲ್ಲಿ? ಪೊಲೀಸ್ ಅವರು ಫುಲ್ಲು ಸೈಕು. ಅಲ್ಲವ್ರು ನೋಡಿ, ಪೊಲೀಸ್ ಅವರು ನಿಲ್ಸೋಕ್ಕೆ ಬಿಡ್ತಾಯಿಲ್ಲ. ಅಲ್ಲೋಗಿ ಅಂತ ಸೈಕ್ ಮಾಡ್ತಾವ್ರೆ. ಅರ್ನಿಂಗ್ಸ್ ತೋರಿಸ್ತೀನಿ ರೀ ಎಷ್ಟಾಗೈತೆ ಏನಂತ. ಬೇಗ ಓಪನ್ ಆಗೋ ಕಂದ. 900 ಆಗೈತೆ. ಕ್ಯಾಶ್ ಒಂದು 200. ಟೋಟಲ್ 1100 ರೂಪಾಯಿ ಆಗೈತೆ. ಕರೆಕ್ಟಾಗಿ 11 ಗಂಟೆ ಆಯಿತು ಟೈಮು. ವೆಯ್ಟ್ ಮಾಡೋಣ. ಯಾವುದಾದ್ರೂ ಒಳ್ಳೆ ಆರ್ಡ್ರ್ ಒಂದು ಹಾಕ್ಕೊಂಡು ತಿರ್ಗಾ ಹೋಗೋಣ. ನೋಡೋಣ ಆರ್ಡ್ರ್ ಬೀಳುತ್ತೆ ಹೆಂಗೆ ಏನು ಅಂತ. ಗುರು 1850 ಮಾಡಿದೆ. ಲಾಸ್ಟ್ ಆರ್ಡ್ರ್ ಮಾಡಿರೋದು 11:40ಗೆ. ಆವಾಗಿಂದ ಒಂದೇ ಒಂದು ಆರ್ಡ್ರ್ ಇಲ್ಲ. ಕುತ್ಕೊಂಡಿದ್ದೀನಿ ಸೈಡ್ಗೆ ಹಾಕಿ ಆಟನ. ಊಟನೂ ಮಾಡಿದೆ. ತುಂಬ ಹೊಟ್ಟೆ ಹಸ್ವಾಗ್ತೈತೆ ಅಂತೇಳಿ ಊಟ ಮಾಡಿಬಿಟ್ಟು ಇನ್ನು ಕುತ್ಕೊಂಡಿದ್ದೀನಿ. ಯಾವುದೋ ಆರ್ಡ್ರ್ ಬೀಳ್ತಾ ಇಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೆ. ನೋಡೋಣ ಯಾವುದಾದ್ರು ಆರ್ಡ್ರ್ ಬೀಳುತ್ತೆ ಹೆಂಗೇನಂತ. ಇವತ್ತಂತೂ ಆರ್ಡ್ರ್ ಪರವಾಗಿಲ್ಲ ಗುರು. ಅರ್ನಿಂಗ್ಸು 1200 ಮಾಡಿದ್ದೀನಿ. ಏನು 2 ಗಂಟೆ ಟೈಮು. 3 ಗಂಟೆ 4 ಗಂಟೆವರೆಗೂ ಆರ್ಡ್ರ್ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಒಂದು ನಿದ್ದೆ ಹಾಕೋಣ ಹಿಂದೆ. ನಿದ್ದೆ ಹಾಕಿ ವೆಯ್ಟ್ ಮಾಡಿ ಆರ್ಡ್ರ್ ಬಿದ್ಮೇಲೆ ನಿಮಗೆ ನಾನು ಸಿಗ್ತೀನಿ ಬನ್ನಿ. ಗುರು, ಒಂದು ಆರ್ಡ್ರ್ ಇವಾಗ ತಾನೇ ಬಿತ್ತು ರ್ಯಾಪಿಡೋದಲ್ಲಿ. 121. ಇಲ್ಲಿ ನಮ್ಮ ಬೇರೆ ಸೈಡೇ ಬಿತ್ತು. ಇಲ್ಲಿ ಯಾವುದಪ್ಪ, ಶಾಂತಿನಿಕೇತನ್. ಇಲ್ಲ ಐತಲ್ಲ ಶಾಂತಿನಿಕೇತನ್ ಮಾಲು. ಇಲ್ಲಿ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಲ್ಲ. ನನಗೆ ಇವ್ರು ನೋಡಿದ್ರೆ ಅನಿಸ್ತೈತೆ ಒಂದು ಹೊತ್ತು ಊಟಗೆ ಮತ್ತು ಬಟ್ಟೆಗೆ ಎಷ್ಟೊಂದು ಕಷ್ಟ ಬೀಳಬೇಕಂತ. ಅಲ್ಲಿ ನೋಡಿ, ಒಂದು ಹೊತ್ತು ಊಟಗೆ ಬಟ್ಟೆಗೆ ಇಷ್ಟೆಲ್ಲ ಕಷ್ಟ ಬೀಳಬೇಕು. ಅವ್ರು ಹೇಳಿದ್ದೆಲ್ಲ ಮಾಡ್ಕೊಂಡು ಕಷ್ಟ ಬೀಳ್ತಾರೆ ಪಾಪ. ನನಗೆ ಬೇಜಾರಾಗುತ್ತೆ ಸೀರಿಯಸ್ ಆಗಿ ಅವ್ರು ನೋಡಿ. ಅಲ್ಲ ಗುರು, ಒಂದು ಹೊತ್ತು ಊಟಗೆ ಮತ್ತು ಬಟ್ಟೆಗೆ ಇಷ್ಟೊಂದೆಲ್ಲ ಕಷ್ಟ ಬೀಳಬೇಕಂತ ಇವ್ರು ನೋಡಿದ್ರೆ ಅನಿಸ್ತೈತೆ ನನಗೆ. ಸಿಕ್ಕಾಪಟ್ಟೆ ಕಷ್ಟ ಐತೆ ಗುರು. ಬೆಂಗಳೂರಲ್ಲಿ ಬದುಕೋದು ಈಸಿ ಅಲ್ಲ, ಜಾಸ್ತಿ ಕಷ್ಟ ಐತೆ. ಬೆಂಗಳೂರಲ್ಲಿದ್ದರೆ ದಿನ ಫುಲ್ಲು ದುಡಿಬೇಕು. ಸುಮ್ಮನೆ ಮನೆಯಲ್ಲಿದ್ದರೆ ಆಗಲ್ಲ. ಅದೇ ಸ್ವಂತ ಮನೆ ಇದ್ದರೆ ಆರಾಮಾಗಿರ್ಬೋದು, ಯಾವನೂ ಕೇಳಲ್ಲ. ಅದಕ್ಕೂ ದುಡಿಬೇಕಲ್ಲ. ಹೋಗು ಕರೆಂಟ್ ಬಿಲ್ಗೂ, ಊಟಗೆ, ಅದಕ್ಕೆ ಇದಕ್ಕೆ ಸ್ವಲ್ಪ ನೆಮ್ಮದಿ ಇರುತ್ತೆ. ಆದರೆ ಬೆಂಗಳೂರಲ್ಲಿ ಮನೆ ಇತ್ತು ಅಂದರೆ, ಮನೆ ಇಲ್ಲ, ನಾವು ಎಲ್ಲಿಂದನೂ ಬಂದಿಲ್ಲ ಬದುಕ್ತಾ ಇರೋದು, ದುಡಿಯೋಕ್ಕೆ ಬಂದಿರೋದು ಅಂದರೆ ಈ ಥರ ಕಷ್ಟಗಳಿರುತ್ತೆ ಪಾಪ. ಓಕೆನಾ? ಓಕೆ, ಇವಾಗ ನನಗೆ ಜಾಸ್ತಿ ಜನ ಕಮೆಂಟ್ ಮಾಡ್ತಾಯಿದ್ದು ನಿನ್ನೆ ವೀಡಿಯೋದಲ್ಲಿ ಬಂದ್ಬಿಟ್ಟು ಏನಂದರೆ ID ಬ್ಲಾಕ್ ಆಗೈತೆ, ID ಅನ್ಬ್ಲಾಕ್ ಮಾಡಬೇಕು ಅಂತ ಕೇಳ್ತಾಯಿದ್ರೆ. ಗುರು, ನಾನು ಹೇಳ್ತೀನಿ ನೋಡಿ, ಊಬರ್ದು ಬಂದ್ಬಿಟ್ಟು ಇಮಿಡಿಯೇಟು ನಾನು ಮಾಡಿಕೊಡ್ತೀನಿ. ಬಟ್ ಅಂದರೆ ಬ್ಲಾಕ್ ಆಗಿರೋದು ಅದೇನು ಮಾಡೋಕ್ಕಾಗಲ್ಲ. ನೀವು ಬ್ರ್ಯಾಂಚ್ಗೆ ಹೋಗಿ ಅಲ್ಲೇ ಕೇಳಬೇಕಾಗತ್ತೆ. ಇಲ್ಲಾಂದರೆ ಹೊಸ ID ಮಾಡಬೇಕಂದ್ರೆ ವಿತಿನ್ ಒಂದು 2 ಮಿನಿಟ್ಸು, ಇಲ್ಲಾಂದರೆ ಒಂದು 10 ಮಿನಿಟ್ಸ್ ಒಳಗಡೆ ಹೊಸ ID ಕ್ರಿಯೇಟ್ ಆಗುತ್ತೆ. ಇಲ್ಲಾಂದರೆ ಡಾಕ್ಯುಮೆಂಟ್ ಎಲ್ಲ ಹೊಸದಿದ್ದರೆ ನೀವು ಮಾಡ್ಕೋಬೋದು. ಬ್ಲಾಕ್ ಆಗಿರುತ್ತಲ್ಲ, ID ಬ್ಲಾಕ್ ಆಗಿರುತ್ತಲ್ಲ, ಅಂಥವ್ರು ಏನು ಮಾಡಬೇಕಂದ್ರೆ ಹೊಸ ಡಾಕ್ಯುಮೆಂಟ್ ಇಟ್ಕೋಬೇಕು. ಅಂದರೆ ಹೊಸ ನಂಬರು, ಹೊಸ ಚಾರ್ಸಿ ನಂಬರು, ಹೊಸದು ಗಾಡಿ ನಂಬರು ಎಲ್ಲ ಇಟ್ಕೊಂಡಿದ್ರೆ ಆಲ್ಮೋಸ್ಟ್ ಬೇಗ ಆಗುತ್ತೆ. ಅಲ್ಲೇ ಬ್ಲಾಕ್ ಆಗಿರೋದು ಡಾಕ್ಯುಮೆಂಟ್ ಹಾಕಿ ಮಾಡಬೇಕಂದ್ರೆ ಆಗಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ನೀವು ಬೇರೆ ಆ್ಯಪ್ ಎಲ್ಲ ಮಾಡಬೇಕು ಅಂದ್ರೆ ಏನಿಲ್ಲ, ರ್ಯಾಪಿಡೋದು ಬಂದ್ಬಿಟ್ಟು HSR ಲೇಔಟಲ್ಲಿ ಐತೆ, ಅಲ್ಲಿ ಹೋಗ್ಬೇಕು. ಮತ್ತು ನಮ್ಮ ಹತ್ರ ಏನು ಇಮಿಡಿಯೇಟ್ ಆಗುತ್ತೆ. ಅದೇನಿಲ್ಲ, ಅಪ್ಲೋಡ್ ಮಾಡಿದ್ಮೇಲೆ ಕಸ್ಟಮರ್ ಕೇರ್ ಫೋನ್ ಹಾಕ್ತಾರೆ, ಅದಾಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಬಿಡಿ ಯಾವುದು ಆರ್ಡ್ರ್ ಬೀಳ್ತೈತೆ. ಮತ್ತು ಇನ್ನೊಂದು ಓಲಾ ಎಲ್ಲ ಬಂದ್ಬಿಟ್ಟು ಅವೆಲ್ಲ ರೇಟ್ ಕಮ್ಮಿ ಗುರು. ಓಲಾದಲ್ಲಿ ಕೊಡೋಲ್ಲ. ನಮ್ಮ ಹತ್ರ ರ್ಯಾಪಿಡೋ ಮತ್ತು ಊಬರ್ ಅಷ್ಟೇ ನಾನು ಮಾಡೋದು. ಓಲಾ ಐತೆ, ಬಟ್ ನಾನು ಯೂಸ್ ಮಾಡ್ತಾಯಿಲ್ಲ. ಓಲಾದಲ್ಲಿ ಕಮ್ಮಿ ಕೊಡ್ತಾನೆ. ಅದಕ್ಕೆ ಈ 3 ಆ್ಯಪು ಬಂದ್ಬಿಟ್ಟು ಓಕೆ ಮ್ಯಾನೇಜ್ ಮಾಡ್ಬೋದು. ಓಲಾ ಅಂತೂ ಮಾಡೋಕ್ಕೆ ಆಗಲ್ಲ. ಓಕೆ, ಇನ್ನೊಂದು ನಂಗೆ ಗಾಡಿ ನಂಬರ್ ಕೇಳ್ತಾಯಿದ್ರಿ. ಗಾಡಿ ನಂಬರ್ ಬಂದೈತೆ. ಗಾಡಿ ನಂಬರ್ ಬಂದ್ಬಿಟ್ಟು 8304. ಗಾಡಿ ನಂಬರ್ ಪ್ಲೇಟ್ ಹಾಕಿಲ್ಲ, ಗಾಡಿ ಯಾಕೆ ಬಂದಿಲ್ಲ ಎಲ್ಲ ಕೇಳ್ತಾಯಿದ್ರೆ. ಅದೇ ಗಾಡಿ ನಂಬರ್ ಬಂದ್ಬಿಟ್ಟು 8304. ಗಾಡಿ ನಂಬರ್ ಬಂದೈತೆ, ಹಾಕ್ಸ್ಬೇಕು. ಇನ್ನು ಹಿಂದೆ ಅಲ್ಲಿ ನಂಬರ್ ಪ್ಲೇಟ್ ಬರೋದು ಲೇಟ್. ಅಲ್ಲಿ ನಂಬರ್ ಪ್ಲೇಟ್ ಬಂದೈತೆ, ಅಲ್ಲೋಗಿ ನಾನು ಹಾಕ್ಸ್ಕೊಬರ್ಬೇಕು ಶೋರೂಮಲ್ಲಿ. ಅಲ್ಲಿ ಹೋಗೋಕ್ಕೆ ಎಲ್ಲಿಗೂ ಇಲ್ಲೇ ಸರೋಗುತ್ತೆ. ಅಲ್ಲೇನಂದರೆ ಇನ್ನೊಂದೇನೆಂದರೆ
ಅಲ್ಲಿ ನಾವು ಹೋದ್ರೇ ನಮ್ಮ ಗಾಡಿಗೆ ಹಾಕ್ಕೊಡ್ತಾರೆ, ನಮ್ಮ ಕೈಗೆಲ್ಲ ಕೊಡೋಲ್ಲ, ನಂಬರೆಲ್ಲ ಅವರೇ ಹಾಕಿ ಒಂದು ಫೋಟೋ ಇಟ್ಕೊಂಡು ಇದು ಮಾಡಿಕೊಡ್ತಾರೆ. ಅದಕ್ಕೆ ಅಲ್ಲಿ ಆ ಕಡೆ ಹೋದಾಗ ನಂಬರ್ ಪ್ಲೇಟ್ ಹಾಕ್ಕೋಬೇಕು, ಅದೊಂದು ಕೆಲಸ ಐತೆ. ಆ ಕಡೆ ಹೋದಾಗ ಹೋಗ್ತೀನಿ, ಆ ಕಡೆ ಹೋಗಿ ಹಾಕಿಸ್ಕೊತೀನಿ. ಮತ್ತು ಇನ್ನೇನು ಬೇರೆ ಡೌಟ್ಗಳೆಲ್ಲ ಏನಿದ್ರೆ ದಯವಿಟ್ಟು ಗೆಲಿಗೆ ಕಮೆಂಟ್ ಹಾಕಿರಿ, ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ. ಸರಿನಾ? ಇವಾಗ ನನ್ನ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ ತೋರಿಸ್ತೀನಿ ರೀ ನಿಮಗೆ. ಫೋನ್ಪೇ, ಭಾರತ್ ಪೇ, ಕ್ಯಾಶ್ ಒಂದು 200 ರೂಪಾಯಿ, ಇದರಲ್ಲೊಂದು 1150 ರೂಪಾಯಿ, ಟೋಟಲ್ಲು 2300 ಇಟ್ಕೊಳ್ಳಿ. 1350 ರೂಪಾಯಿ ಮಾಡಿದ್ದೀನಿ. ಸರಿನಾ? ಇವಾಗ ತಾನೇ ಡ್ರಾಪ್ ಮಾಡಿದ್ದು, 3:45ಗೆ ಡ್ರಾಪ್ ಮಾಡಿದ್ದು. ಇವಾಗ ಆರ್ಡ್ರ್ ಇಲ್ಲ, ಯಾವುದು ಬೀಳ್ತಾ ಇಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ ಆರ್ಡ್ರಿಗೆ. ಸಿಕ್ಕಾಪಟ್ಟೆ ಆರ್ಡ್ರ್ ಕಮ್ಮಿ ಗುರು, ಎಲ್ಲ ನಮ್ಮ ಫೀಲ್ಡಲ್ಲಿ ಹಿಂದಿಯವ್ರು ಸೇರ್ಕೊಬಿಟ್ಟು ನಮಗೆ ಆರ್ಡ್ರ್ ಇಲ್ದಾರ ಆಗ್ಬಿಟ್ಟೈತೆ. ಯಾಟಿ ಹತ್ರ ನೋಡ್ತೀನಲ್ಲ, ಎಷ್ಟೊಂದು ಗಾಡಿಗಳಿರುತ್ತೆ, ಹೊಸ ಗಾಡಿಗಳು. ಅದು ಎಲ್ಲಿಂದ ತರ್ತಾರೋ, ಎಲ್ಲಿ ಬಿಸ್ನೆಸ್ ಆಗುತ್ತೋ, ಏನು ನಂಬಿಕೆ ಮೇಲೆ ಹೊಸ ಗಾಡಿಗಳು ಇಸ್ಕೊತಾರೋ ಒಂದು ಅರ್ಥ ಆಗ್ತಾಯಿಲ್ಲ. ಯಪ್ಪ, ಸಿಕ್ಕಾಪಟ್ಟೆ ಆಟೋಗಳವೆ. ಅಲ್ಲಿ ಆರ್ ಟಿ ಒ ಆಫೀಸ್ ಹತ್ರ ಹೋಗ್ಬಿಟ್ಟು ನೀವು ನೋಡಿ, ಒಂದು ದಿನಾಗೆ ಎಷ್ಟು ಹೊಸ ಗಾಡಿಗಳು ಬರುತ್ತೆ ಅಂತ. ಅಮ್ಮಮ್ಮ ಅಂದ್ರೂ ಹೆಂಗಿಲ್ಲ ಅಂದ್ರೂ ಒಂದು ಆರ್ ಟಿ ಒ ನಾನು ಹೋಗಿರೋ ಹತ್ರನೇ ಒಂದು ಮಿನಿಮಮ್ ಹೆಂಗಿಲ್ಲ ಅಂದ್ರೂ ಮಿನಿಮಮ್ಮು ಒಂದು 30-40 ಗಾಡಿ ಬರುತ್ತೆ. ನಾನು ಹೋಗಿ ನೋಡಬೇಕಾದ್ರೆ ಹೊಸ ಗಾಡಿಗಳು 30-40 ಗಾಡಿಗಳು ಬರುತ್ತೆ ಹೊಸವು. ಅದು ಎಲ್ಲಿಂದ ತರ್ತಾವ್ರು, ಏನು ನಂಬಿಕೆ ಮೇಲೆ ಇಂದ ತರ್ತಾವ್ರು ಒಂದು ನಂಗೆ ಅರ್ಥ ಆಗ್ತಾಯಿಲ್ಲ. ಅವ್ರ ಗಾಡಿಗಳು ಕೊಡ್ತಾವ್ರು ಇರೋರು ಯಾರಂತನೂ ಗೊತ್ತಾಗ್ತಾಯಿಲ್ಲ ಅವ್ರಿಗೆ. ಅದು ಏನು ನಂಬಿಕೆ ಮೇಲೆ ಕೊಡ್ತಾವ್ರೋ, ಏನು ನಂಬಿಕೆ ಮೇಲೆ ಆಟೋಗಳು ಇಸ್ಕೊತಾವ್ರೋ, ಏನು ಮಾಡ್ತಾವ್ರೋ ಒಂದು ಅರ್ಥ ಆಗ್ತಾಯಿಲ್ಲ. ನಾವು ಇಸ್ಕೊಂಡೆ ಇಲ್ಲಿ ಸೊಳ್ಳೆ ಹೊಡಿತಾ ಇದ್ದೀವಿ, ಅದರಲ್ಲಿ ಬೇರೆ ಈ ಬೈಕ್ ಟ್ಯಾಕ್ಸಿ ಒಂದು ಹಿಂಸೆ. ಇನ್ನು ಏನೇನು ಸೀನುಗಳಾಗುತ್ತೋ ನೋಡಬೇಕು. ಎಲ್ಲ ಫುಲ್ ಕರ್ನಾಟಕದಲ್ಲಿ ಎಲ್ಲ ಹಿಂದಿಯವರೇ ರಾಜಭರ ಆಗಂಗೈತೆ. ಕನ್ನಡ ಮಾತಾಡೋರೇ ರೇರ್ ಆಗಿಬಿಟ್ಟವ್ರೆ. ಎಲ್ಲ ಹಿಂದಿಯವರೇ ಗುರು. ಆಟೋ ಬುಕ್ ಮಾಡೋದು ಆಗಲಿ, ಬೈಕ್ ಟ್ಯಾಕ್ಸಿ ಬುಕ್ ಮಾಡೋದಾಗಲಿ, ಕನ್ನಡದವ್ರು ರೇರು. ಒಂದು 100%ಅಲ್ಲಿ 80% ಬಂದ್ಬಿಟ್ಟು ಎಲ್ಲ ಹಿಂದಿಯವರೇ ಬುಕ್ ಮಾಡ್ತಾರೆ. ಇನ್ನು 20% ಕರ್ನಾಟಕದವ್ರು ಬುಕ್ ಮಾಡೋದು. ಅದರಲ್ಲಿ ಬೇರೆ ಈ ಆಟೋದವರು ಹಿಂದಿಯವರು, ಎಲ್ಲ ಕನ್ನಡದವ್ರು ಬಂದ್ರೂ ಹಿಂದಿಯಲ್ಲೇ ಮಾತಾಡ್ತಾರೆ ಇವರು. ನನಗೆ ಬೇಜಾರಾಗೋದು, ಸೀರಿಯಸ್ಸಾಗಿ ಹೇಳ್ತೀನಿ ನೋಡಿ. 2 ಕಸ್ಟಮರು ಹಂಗೆ ಮಾತಾಡೋರೆ, ಹಿಂದಿಯಲ್ಲೇ ಮಾತಾಡ್ತವ್ರೆ. ಕನ್ನಡ ಬರುತ್ತೆ ಬಟ್ ಹಿಂದಿ ಮಾತಾಡ್ತವ್ರೆ. ಕೇಳಿದ್ರೆ ಇಲ್ಲಣ್ಣ ಎಲ್ಲ ಹಿಂದಿಯವ್ರು ಮಾತಾಡ್ತಾಯಿದ್ರು, ಹಿಂದಿಯವ್ರು ಬರ್ತಾಯಿದ್ರು ಆಟೋ ಎತ್ಕೊಂಡು, ಅದಕ್ಕೆ ನಾನು ಹಿಂದಿಯಲ್ಲಿ ಮಾತಾಡ್ತೀನಿ ಅಂತಾರೆ. ಏನು ಹೇಳೋದಿಲ್ಲ, ಆ ಥರ ಸೀನ್ಗಳಾಗೈತೆ. ಅದೇ ಹೇಳ್ತಾ ಇಲ್ವಾ, ಎಲ್ಲ ಇವಾಗ ಡಿಲ್ಲಿ ಆಗ್ಬಿಡುತ್ತೆ ಸೀರಿಯಸ್ ಆಗಿ. ನಮ್ಮ ಬೆಂಗಳೂರೆಲ್ಲ ನೋಡಿ ಯಾರೂ ಕನ್ನಡನೇ ಮಾತಾಡೋಲ್ಲ, ಎಲ್ಲ ಹಿಂದಿ ಅಂತ ಸಾಯ್ತಾರೆ. ನಾವು ಕನ್ನಡ ಮಾತಾಡಿದ್ರೆ ಅವರು ಕನ್ನಡ ಮಾತಾಡ್ತಾರೆ. ಅವರು ಈ ಆಟೋದವರು ಕೆಲವೊಬ್ಬರು ಹಿಂದಿ ಮಾತಾಡ್ತಾರೆ, ಅದರಿಂದ ಅವರು ಹಿಂದಿ ಮಾತಾಡ್ತಾರೆ. ನೀವು ಕನ್ನಡದಲ್ಲಿ ಮಾತಾಡಿ ನೋಡಿ, ಅವರು ಕನ್ನಡದಲ್ಲೇ ಮಾತಾಡ್ತಾರೆ. ಎಲ್ಲ ನಾವು ಹಿಂದಿ ಮಾತಾಡಿಕೊಂಡು ಎಲ್ಲ ಹಿಂದಿ ಭಾಷೆ ಕಲಿಸೋ ಥರ ಆಗ್ಬಿಟ್ಟೈತೆ. ಕನ್ನಡ ಭಾಷೆನೇ ಮಾತಾಡೋದೇ ಕಮ್ಮಿ ಆಗ್ಬಿಟ್ಟೈತೆ ಇವಾಗ. ಏನು ಮಾಡೋಕ್ಕಾಗಲ್ಲ ಗುರು, ಇನ್ನು ಏನೇನಾಗತ್ತಂತ ಕಾದು ನೋಡಬೇಕಾಗತ್ತೆ. ಸರಿನಾ? ಓಕೆ, ಇವಾಗ ಸುಮ್ಮನೆ ತಲೆ ತಿನ್ನಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ಆರ್ಡ್ರ್ ಅಂತೂ ಯಾವುದೂ ಇಲ್ಲ. 4 ಗಂಟೆ ಆಯಿತು. 4 ಗಂಟೆ ನೋಡ್ಬೋದು. 4 ಗಂಟೆಗೆ ಇನ್ನೇನು 6 ನಿಮಿಷ ಕಮ್ಮಿ ಐತೆ. ಓಕೆ, ವೆಯ್ಟ್ ಮಾಡಿ ಯಾವುದಾದ್ರೂ ಒಳ್ಳೆ ಆರ್ಡ್ರ್ ಒಂದು ಎತ್ಕೊಂಡು ಡ್ರಾಪ್ ಮಾಡಬೇಕಾದ್ರೆ ನಿಮಗೆ ಸಿಗ್ತೀನಿ. ಸರಿನಾ ಗುರು? ಇವಾಗ ಒಂದು ಆರ್ಡ್ರ್ ಬಂದೆ. ಈ ಆರ್ಡ್ರ್ ನೋಡಿ ನನಗೆ ಸೈಕ್ ಆಗ್ಬಿಡ್ತಿಲ್ಲ ನೋಡಿ. 36 ರೂಪಾಯಿ ಬಂದೈತಲ್ಲ ಗುರು. ಇಲ್ಲಿ 6 ಕಿಲೋಮೀಟ್ರು, ಒಂದು ಹಾಫ್ ಆನ್ ಅವರ್ 1 ಅವರ್ ಆಯಿತು ಇದಕ್ಕೆ ಬರೋದಕ್ಕೆ. 36 ರೂಪಾಯಿ ಕೊಟ್ಟವನೇ ಗುರು. ಏನು ಲೆಕ್ಕದಲ್ಲಿ ಕೊಟ್ಟವ ಒಂದು ನಂಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನೋಡಿ, 6 ಕಿಲೋಮೀಟ್ರ್ ಕೊಟ್ಟಿರೋದು 36 ರೂಪಾಯಿ. ಅವರಮ್ಮನ್ನೇ ಕೇಯ ಏನಕ್ಕೆ 36 ರೂಪಾಯಿ ಕೊಟ್ಟ? ಅವ್ರು ಕೊಟ್ಟಿರೋದು ಅಷ್ಟೇ. ಇಲ್ಲಿ ನೋಡಿ, ಅವ್ರು ಪೇ ಮಾಡಿದ್ದು ಅಷ್ಟೇ. ನಂಗೆ ಒಂದು ಅರ್ಥ ಆಗ್ತಾಯಿಲ್ಲ ಏನಕ್ಕೆ ಈ ಥರ ಕೊಟ್ಟಂತ. ಇಲ್ಲಿ ನೋಡಿ, 34 ರೂಪಾಯಿ ಕೊಟ್ಟವ್ರೆ. 6 ಕಿಲೋಮೀಟ್ರು, ಅವರಮ್ಮನ್ನೇ ಕೇಯ 6 ಕಿಲೋಮೀಟ್ರ್ ಕೊಟ್ಟಿರೋದು ನೋಡಿ. ಯಪ್ಪ, ಹಂಗೆ ರೀ. ಏನಾದರೂ ವ್ಯಾಲೆಟಲ್ಲಿ ಏನಾದರೂ ಆ್ಯಡ್ ಆಗೈತಾ ನೋಡ್ತೀನಿ. ವ್ಯಾಲೆಟಲ್ಲಿ ಆ್ಯಡ್ ಆಗೈತಾ? ನಮ್ಮನ್ನ ವ್ಯಾಲೆಟಲ್ಲೂ ಆ್ಯಡ್ ಆಗಿಲ್ಲ. 7 ರೂಪಾಯಿ ಆ್ಯಡ್ ಆಗೈತೆ ಅಷ್ಟೇ. ನಮ್ಮನ್ನು ಕೊಟ್ಟಿರೋದು ಏನಕ್ಕೆ ಅಷ್ಟು ಕಮ್ಮಿ ಕೊಟ್ಟೋದು ನಂಗೆ ಒಂದು ಅರ್ಥ ಆಗ್ತಾಯಿಲ್ಲ. ಇವತ್ತೇರಿಕೆ ನಮ್ಮನ್ನು ಬಕ್ರಾ ಮಾಡ್ಬಿಟ್ರಾ ಹೆಂಗೆ? ನಮ್ಮನ್ನು ಕಸ್ಟಮರ್ ಕೇರ್ ಫೋನ್ ಹಾಕಿ ಕೇಳಿತೀನಿ ರೀ. ಅವ್ರ ಅಮ್ಮನ್ನೇ ಕೇಯ ನಮ್ಮ 36 ರೂಪಾಯಿ ಕೊಟ್ಟವಣ 6 ಕಿಲೋಮೀಟ್ರಿಗೆ. ಏನು ಹೇಳೋದು ಹೇಳಿ? ಸೀರಿಯಸ್ ಆಗಿ ನಂಗೆ ಒಂದು ಅರ್ಥ ಆಗ್ತಾಯಿಲ್ಲ ಊಬರಲ್ಲಿ ಇದು. ನಿಮ್ಗೇನೋ ಗೊತ್ತಿದ್ದು ದಯವಿಟ್ಟು ಕೇಳಿ, ಕಮೆಂಟ್ ಹಾಕಿರಿ ಇದ್ರ ಬಗ್ಗೆ. ನಂಗೆ ಎಷ್ಟು ತೋರಿಸ್ದ? 36 ರೂಪಾಯ? ಐವತ್ತೇರಿಕೆ 36 ರೂಪಾಯಿ. ಏನು ಗುರು ಇದು? ಸೀರಿಯಸ್ ಆಗಿ ನಂಗೆ ಒಂದು ಅರ್ಥ
ಗೊತ್ತಾಗ್ತಾ ಇಲ್ಲ. 36 ರೂಪಾಯಿ ಕೊಟ್ಟವನಲ್ಲ ಇವರು. ಯಪ್ಪ ಏನು ಮಾಡೋದು ಈಗ, ಏನು ಮಾಡೋದು ಒಂದು ನಂಗೆ ಗೊತ್ತಾಗ್ತಾ ಇಲ್ಲ. ಅಯ್ಯಪ್ಪ ಯಪ್ಪ. ರ್ಯಾಪಿಡೋದಲ್ಲಿ ಬೇರೆ ಇವಾಗ 60 ರೂಪಾಯಿ ರೀಚಾರ್ಜ್ ಮಾಡಬೇಕು. ಇಲ್ಲಿ ನೋಡಿ ರ್ಯಾಪಿಡ್ ಇಲ್ಲಪ್ಪ. ಇಲ್ಲಿ ನೋಡಿ ರ್ಯಾಪಿಡೋದಲ್ಲಿ 60 ರೂಪಾಯಿ ರೀಚಾರ್ಜ್ ಮಾಡ್ಬೇಕೀಗ. ಸರಿ ಇದು ಏನು ಸೀನ್ ಅಂತ ಕಸ್ಟಮರ್ ಕೇರ್ಗೆ ಫೋನ್ ಹಾಕಿ ಕೇಳ್ಬಿಟ್ಟು ನಿಮಗೆ ಹೇಳ್ತೀನಿ ಅಂತ ಏನಂತ. ಗುರು ಊಬರ್ ಕಸ್ಟಮರ್ ಕೇರ್ಗೆ ಫೋನ್ ಹಾಕಿದ್ದೀನಿ. ಬೇಕಾಗಿರೋದು ಒಂದು ಹೇಳ್ತಾ ಇಲ್ಲ, ಬೇಡ್ದಿರೋದೆಲ್ಲ ಒಂದು ಹೇಳ್ತೈತೆ. ಅವ್ರ ಕಸ್ಟಮರ್ ಕೇರ್ ಜೊತೆ ಮಾತಾಡೋಕ್ಕೆ ಒಂದು ಇಲ್ಲ. ಅಲ್ಲಿ ನೋಡಿ ಬೇಕಾಗಿರೋದು ಒಂದು ಹೇಳ್ತಾ ಇಲ್ಲ, ಎಲ್ಲ ಏನೇನೋ ಹೇಳ್ತೈತೆ. ನನಗೆ ಸೈಕ್ ಆಗ್ತೈತೆ ಬರೋದ್ರಲ್ಲಿ. ನೋಡಿ ಉಸಿರೇ ಇಲ್ಲ. ಅಲ್ಲಿ ನೋಡಿ ಇಲ್ಲಿ 4 ಕ್ಲಿಕ್ ಮಾಡಿದ್ದೀನಿ, ತಿರ್ಗಿ ಯಾವುದೂ ಕ್ಲಿಕ್ ಮಾಡಿಲ್ಲ ಅಂದ್ರೆ ಅವ್ರ ಅಮ್ಮನ. ಅಲ್ಲಿ ನೋಡಿ ನನಗೆ ಸೈಕ್ ಆಗ್ತೈತೆ ಊಬರ್ ಅವ್ರದ್ದು. ಅವ್ರ ಅಮ್ಮನ ಊಬರ್ ಆ್ಯಪೇ ಡಿಲೀಟ್ ಮಾಡ್ತೀನಿ. ನಂಗೆ ಟೆನ್ಷನ್ ಆಗ್ತೈತೆ ಸೀರಿಯಸ್ ಆಗಿ. ಅಲ್ಲಿ ನೋಡಿ ಹಾಂ ಅಯ್ಯ ಅವ್ರ ಅಮ್ಮನ್ನೇ ಕೇಯ ನನ್ನ ಬಾಯಲ್ಲಿ ಬರ್ತೈತೆ ಇನ್ನು. ಇಲ್ಲಿ ನೋಡಿ ಈ ಥರ ಬರ್ತೈತೆ ಗುರು ಅವ್ರ ಅಮ್ಮಗೆ. ಇದರಲ್ಲಿ ಕಂಪ್ಲೇಂಟ್ ಮಾಡೋಕ್ಕೂ ಏನು ಆಪ್ಷನ್ ಇಲ್ಲ. ಏನು ಮಾಡೋದು ಹೇಳಿ. ಅವ್ರ ಅಮ್ಮನ್ನೇ ಕೇಯ ಊಬರ್ ಆ್ಯಪೇ ಡಿಲೀಟ್ ಮಾಡಿ ಬಿಸಾಕ್ತೀನಿ. ಅವ್ರ ಅಮ್ಮನ್ನೇಕೆ ಊಬರೇ ಯೂಸ್ ಮಾಡಲ್ಲ ಅವ್ರ ಅಮ್ಮನ. ಈ ಥರ ಸೈಕ್ ಮಾಡ್ತೈತೆ. ಕಸ್ಟಮರ್ ಕೇರ್ಗೆ ಫೋನ್ ಹಾಕೋಕ್ಕಾಗ್ತಾಯಿಲ್ಲ ಊಬರಲ್ಲಿ. ನಿಮ್ಗೇನು ಗೊತ್ತಿದೆ ದಯವಿಟ್ಟು ಕೆಳಗೆ ಕಮೆಂಟ್ ಹಾಕಿರಿ. ಏನೋ ಒಂದು ಮಾಡೋಣ ಇರಿ. ಏನು ಮಾಡೋದು ಈ ಥರ ಅವಾಗವಾಗ ಆದರೆ. ಅಲ್ಲ ಗುರು 150 ರೂಪಾಯಿಗೆ 35 ರೂಪಾಯಿ ಕೊಟ್ಟರೆ ಯಾವ ಅಂತಾನೆ ಸುಮ್ಮನೆ ಇರ್ತಾನೆ ಹೇಳಿ. ಟೆನ್ಷನ್ ಆಗ್ತೈತೆ ನನಗೆ. ಏನು ಮಾಡೋದು ಹೋಗಪ್ಪ. ಓಕೆ ಇರಿ ನೋಡ್ತೀನಿ ಎತ್ತ ಏನಂತ ನೋಡ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಗುರು ಊಬರ್ ಇವ್ರ ಅಮ್ಮನ ತಾಯಿನಾಡ. ಅವ್ರ ಅಮ್ಮನಕ್ಕೆ 12 ಕಿಲೋಮೀಟ್ರ್ ಬಂದಿದ್ದೀನಿ. 12 ಇಲ್ಲಿ ನೋಡಿ ಇಲ್ಲಿ 224 ತೋರಿಸ್ತೈತೆ. ಇವಾಗ ತೋರಿಸ್ತೈತೆ, ಅವಾಗ 108 ತೋರಿಸ್ತು. ಅವ್ರ ಅಮ್ಮನ ನೋಡಿಲ್ಲಿ 1010 ಮಾಡವನೆ ಅವನ ಅಮ್ಮನ. ನನಗೆ ತಲೆ ಕೆಡ್ತೈತೆ ಊಬರ್ದು. ಅವ್ರ ಅಮ್ಮನ ಒಂದೊಂದಕ್ಕಿಂತ ಒಂದೊಂದು ತೋರಿಸ್ತೈತೆ. ಇಲ್ಲಿ ನೋಡಿ ಇವಾಗ ಅವ್ನು ಎಲ್ಲಿ ಹುಡ್ಕೋದು ಅವ್ರ ಅಮ್ಮನಕ್ಕೆ. ಇಲ್ಲಿ ನೋಡಿ ಇಲ್ಲಿ 224 ತೋರಿಸ್ತೈತೆ. ಇವಾಗ ಅವ್ನು ಎಲ್ಲಿ ಹುಡ್ಕೋದು ಇವಾಗ ಅವನ್ನ. ಇಲ್ಲಿ ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಹೋಗಿ ನೋಡೋಣ ಇರಿ. ಹೋಗಿ ನೋಡಿ ಪೇ ಮಾಡಿಸ್ಕೊಬರ್ತೀನಿ. ನಮ್ಮನ್ನು ಸುಮ್ಮನೆ ಬಿಡೋಕ್ಕಾಗತ್ತಾ. 110 ರೂಪಾಯಿ ಗುರು. ಅವಾಗೇನೋ 100 ರೂಪಾಯಿ ತೆಂಕೊಂಡೋಯ್ತು, ಇವಾಗ 100 ರೂಪಾಯಿ ಯಾವನು ತಿಂದಂಗಿರಿ. ಗುರು ನಾನು ಟ್ರಿಪ್ ಎಂಡ್ ಮಾಡಿರಲಿಲ್ಲ. ಅವ್ರ ನಂಬರ್ ಇತ್ತು, ಕಾಲ್ ಮಾಡಿದೆ ನಂಬರ್ಗೆ. ಇಲ್ಲಿ ಕಾಲ್ ಮಾಡಿ ಹಾಕ್ಸ್ಕೊಂಡೆ. ಇವ್ರ ಅಮ್ಮನ ಇದು ಊಬರು ನನ್ನ ಬಾಯಲ್ಲಿ ಬರ್ತೈತೆ ಗುರು. ಸೈಕ್ ಆಗ್ತೈತೆ ಊಬರ್ ಆ್ಯಪ್. ಅಲ್ಲ ಒಂದೊಂದ್ಗಿಂತ ಒಂದೊಂದು ರೇಟ್ ತೋರಿಸ್ತೈತೆ. ಅವ್ನಿಗೆ 110 ತೋರಿಸ್ತೈತೆ, ನನಗೂ 110 ತೋರಿಸ್ತು ಫಸ್ಟು. ತಿರ್ಗಾ ಮೇಲೆ ಅಪ್ಡೇಟ್ ಆಗಿ 224 ತೋರಿಸ್ತೈತೆ. ತಿರ್ಗಾ ಅವ್ನು ಪೇ ಮಾಡ್ದೆ. ಇವಾಗ ನಮ್ಮನ್ನು ಸೈಕ್ ಸುಳೆ ಹುಟ್ಟಿರೋ ಆ್ಯಪ್ ಇದೆ. ಅವ್ರ ಅಮ್ಮನ ಡಿಲೀಟ್ ಮಾಡಿ ಬಿಸಾಕ್ಬಿಡ್ತೀನಿ ನಾನು. ಇಲ್ಲಿ ನೋಡಿ ಇನ್ನೂ 114 ರೂಪಾಯಿ ಪೇ ಮಾಡಿದೆ. ಇವಾಗ ಟೋಟಲ್ಲು 1574 ಪ್ಲಸ್ ಒಂದು ಕ್ಯಾಶ್ ಒಂದು 200 ರೂಪಾಯಿ. ಟೈಮು 6:30. ಟೆನ್ಷನಿಂದನೇ ಗುರು ನಮ್ಮನ್ನು. ನನಗೆ ಊಬರು ಸೈಕ್ ಮಾಡ್ತೈತೆ. ಹಿಂಗೆ ಸೈಕ್ ಮಾಡಲಿ ಊಬರ್ ಡಿಲೀಟೇ ಮಾಡ್ಬಿಡ್ತೀನಿ. ಪರ್ಮನೆಂಟಾಗಿ ಬ್ಲಾಕ್ ಮಾಡ್ಬೇಕು. ಆ ಥರ ಬೈತೀನಿ ಅವ್ರಿಗೆ. ಓಕೆ ಅವ್ರು ಕಾಲ್ ಮಾಡಿದ್ರು ಊಬರ್ ಕಸ್ಟಮರ್ ಕೇರ್. ಅವ್ರಿಗೆ ಗೊತ್ತಿಲ್ಲ, ಶಾರ್ಟ ತುಣ್ಣೆ ಥರ ಮಾತಾಡ್ತಾವ್ರು. ಅಮ್ಮನ ನಂಗೆ ಬಾಯಲ್ಲಿ ಬರ್ತೈತೆ. ಓಕೆ ವೆಯ್ಟ್ ಮಾಡೋಣ, ಯಾವುದೋ ಬೇರೆ ಆರ್ಡ್ರ್ ತೊಗೊಂಡು ಹೋಗೋಣ. ಅವ್ರದ್ದು ಏನಾಯಿತು ಎತ್ತ ಏನಂತ ನಿಂಗೆ ಅಪ್ಡೇಟ್ ಮಾಡ್ತೀನಿ. ಆದರೆ ಅವ್ರು ಫೋನ್ ಮಾತಾಡಿರೋದು ನಿಮಗೆ ಆಡಿಯೋ ಬೇಕಾದರೆ ಹಂಗೆ ಹಾಕ್ತೀನಿ, ವಿಸಿಟ್ ಮಾಡಿ. ಓಕೆನಾ? ನಮಸ್ಕಾರ ಸರ್, ನಾನು ನೇಹಾ ಮಾತಾಡ್ತಿರೋದು ಊಬರ್ ಕಡೆಯಿಂದ. ನಾನು ಮಾತಾಡ್ತಿರೋದು ಕಿರಣ್ ಕುಮಾರ್ ಅವ್ರ ಜೊತೆನಾ? ಹೌದು ಮೇಡಮ್. ಸೊ ಇದು ಊಬರ್ ಕಡೆಯಿಂದ ಫೀಡ್ಬ್ಯಾಕ್ ಕರೆ ಆಗಿದೆ. ಇದು ಸರಿಯಾದ ಸಮಯ ಸರ್, ನಿಮ್ಮ ಜೊತೆ ಅವಾಗ 6 ಕಿಲೋಮೀಟರ್ ಬಂದೆ. 6 ಕಿಲೋಮೀಟರ್ಗೆ 36 ರೂಪಾಯಿ ಬಂದೈತೆ. ಅಲ್ಲಿ 120 ಏನೋ ತೋರಿಸ್ತಿತ್ತು ನನಗೆ. ಸರಿ ಸರ್, ಧನ್ಯವಾದ ಸರ್. ನಿಮ್ಮ ಕನ್ಸರ್ನ್ ಅನ್ನು ಶೇರ್ ಮಾಡಬೇಕಾಗಿತ್ತು ಸರ್. ಸೊ ಹಾಗಾದ್ರೆ ಇವಾಗ ಸರ್ ನಿಮಗೆ ಬರೋದು ಒಂದು ರೇಟ್ ಮತ್ತು ತೋರಿಸೋದು ಒಂದು ರೇಟ್ ಆಗಿದೆನಾ ಸರ್? ಮೇಡಮ್ 6 ಕಿಲೋಮೀಟರ್ಗೆ ಎಷ್ಟು ಬರುತ್ತೆ ನೀವೇ ಲೆಕ್ಕ ಮಾಡಿ ಮೇಡಮ್. ಯಾರಾದರೂ 36 ರೂಪಾಯಿ ಕೊಡ್ತಾರೆ ಮೇಡಮ್ 6 ಕಿಲೋಮೀಟರ್ಗೆ? ಸರಿ ಸರ್, ಅದೇ ಸರ್. ಇವಾಗ ಲೆಕ್ಕ ಕೊಟ್ಟಾರ ನಾನು ಒಂದು ಅರ್ಥ ಆಗ್ತಿಲ್ಲ. 6 ಕಿಲೋಮೀಟರ್ಗೆ 36 ರೂಪಾಯಿ ಅಂತ ಕಿಲೋಮೀಟರ್ಗೆ ಎಷ್ಟಾಯ್ತು ಮೇಡಮ್ ಅವಾಗ? ಸರಿ ಸರ್. ಸೊ ಹಾಗಾದ್ರೆ ನೋಡಿ ಸರ್, ಹೇಳಿ ಮೇಡಮ್. ಇವಾಗ ಸರ್ ನೋಡಿ, ಇವಾಗ ಸರ್ ನಿಮಗೆ ಪರ್ ಕಿಲೋಮೀಟರ್ಗೆ ಸರ್ ಇವಾಗ ನಿಮಗೆ 18 ರೂಪೀಸ್ ತನಕ ರೇಟ್ಸ್ ಇವಾಗ ಸರ್ ನಿಮಗೆ ಸಿಗ್ತಾ ಇದಾವೆ ಸರ್. ಇದು ರೀಸೆಂಟ್ಲಿ ಇವಾಗ ಅಪ್ಡೇಟ್ ಆಗಿದೆ ಸರ್ ಊಬರ್ನಲ್ಲಿ. ಮೇಡಮ್ ಅಪ್ಡೇಟ್ ಆಗಿದೆ. ಮತ್ತೆ ಇವಾಗ 6 ಕಿಲೋಮೀಟರ್ ಹೋಗಿರೋದು ಯಾರು ಕೊಡ್ತಾರೆ? ಕನ್ಸರ್ನ್ ಅನ್ನು ಸರ್ ನಾವು ನಂಬರ್ 11 ಟೀಮ್ಗೆ ಎಸ್ಕಲೇಟ್ ಮಾಡ್ತೀವಿ ಸರ್. ಬಟ್ ಸರ್ ನೋಡಿ, ಇವಾಗ ಇದೇ ಅಪ್ಡೇಟ್ ಇದೆ ಸರ್ ಊಬರ್ನಲ್ಲಿ. ಮೇಡಮ್ ಅದು ಅಪ್ಡೇಟ್ ಐತೆ ಮೇಡಮ್, ಗೊತ್ತಾಯ್ತು. ನಾನು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್. ಬಟ್ ಯಾವಾಗೂ ನಂಗೆ ಈ ಥರ ಆಗಿಲ್ಲ, ಇವಾಗ ಈ ಥರ ಆಗಿರೋದು. ಹೌದು ಸರ್, ನಿಮ್ಮ ಸಮಸ್ಯೆ ಸರ್ ನಮಗೂ ಕೂಡ ಇವಾಗ ಅರ್ಥ ಆಗ್ತಾ ಇದೆ ಸರ್. ನಾವು ಕೂಡ ಸರ್ ನಂಬರ್ 11 ಟೀಮ್ಗೆ ಇವಾಗ ಅಪ್ಡೇಟ್ ಮಾಡ್ತಾ ಇದ್ದೀವಿ ಸರ್.
ಓಕೆ ಮೇಡಮ್, ಮತ್ತೆ ಇವಾಗ ಅದು ಹೋದಂಗೆನಾ ಮೇಡಮ್ 6 ಕಿಲೋಮೀಟರ್ ಹೋಗಿರೋದು ಅಮೌಂಟ್ ಬರಲ್ವಾ? ಅರ್ಥ ಆಗಿಲ್ಲ ಸರ್. ಮೇಡಮ್ ಇವಾಗ ಅವಾಗೆ ಮಾಡಿರೋ ಟ್ರಿಪ್ಪಲ್ಲಿ ನೀವೇ ನೋಡಿ ಗೊತ್ತಾಗುತ್ತೆ ಎಷ್ಟು ಬಂದೈತೆ ಅಂತ. 36 ರೂಪಾಯಿ ಬಂದೈತೆ. ಸರಿ ಸರ್, ಧನ್ಯವಾದ ಸರ್. ನಿಮ್ಮ ಕನ್ಸರ್ನ್ ನಾನು ಶೇರ್ ಮಾಡಬೇಕಾಗಿತ್ತು ಸರ್. ಇವಾಗ ಸರ್ ನಿಮ್ಮ ಕನ್ಸರ್ನ್ ನಾನು ಸರ್ ನಾವು ಕೂಡ ನಮ್ಮ ರಿಲೇಮೆಂಟ್ ಟೀಮ್ಗೆ ಅಪ್ಡೇಟ್ ಮಾಡ್ತೀವಿ ಸರ್. ನೀವು ಕೂಡ ಸರ್ ಒಂದ್ಸತಿ ನಮ್ಮ ಇನಾಬ್ ಸಪೋರ್ಟ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ. ಮೇಡಮ್ ಅಲ್ಲಿ ಏನು ಮಾಡಿದ್ರೂ ಆಗ್ತಾ ಇಲ್ಲ ಮೇಡಮ್ ಕಾಂಟ್ಯಾಕ್ಟ್ ಮಾಡೋಕ್ಕೆ. ನಾನು ಟ್ರೈ ಮಾಡಿ ಬೇಜಾರಾಗ್ಬಿಟ್ಟಿದ್ದೀನಿ. ಸರಿ ಹಿಂಗೆ ಹಾಗಾದ್ರೆ ಮಾಡಿದ್ರೆ ದಯವಿಟ್ಟು ನಾನು ಆ್ಯಪೇ ಡಿಲೀಟ್ ಮಾಡ್ಬಿಡ್ತೀನಿ. ನಮ್ಮ ಫ್ರೆಂಡ್ ಸರ್ಕಲ್ ಹೇಳ್ತೀನಿ ಊಬರ್ ಯೂಸ್ ಮಾಡಬೇಡಿ ಅಂತ. ಅಲ್ಲ ಮೇಡಮ್ 6 ಕಿಲೋಮೀಟರ್ 36 ರೂಪಾಯಿ ಅಂದರೆ ಯಾವ ತಿನ್ನಂಗೆ ಮೇಡಮ್? ಒಂದು ಫೋನ್ ನಂಬರನ್ನು ಇವಾಗ ಸರ್ ನಾವು ಒಂದು ತಿಳಿಸ್ತಾ ಇದ್ದೀವಿ ಸರ್. ಅದೇ ನಂಬರ್ ಮುಖಾಂತರ ಇವಾಗ ಸರ್ ಕಾಂಟ್ಯಾಕ್ಟ್ ಮಾಡಿ ಸರ್. ಯಾವ ನಂಬರ್ ಮೇಡಮ್? 89712222 ಅಂತ ಇದೆ ಸರ್. ಇವಾಗ ಅದಕ್ಕೆ ಕಾಲ್ ಮಾಡ್ತೀನಿ ಮೇಡಮ್. ಓಕೆ, ಇವಾಗ ಅದು ಅರ್ಥ ಆಯ್ತು, ನಾನು ಕಾಲ್ ಮಾಡ್ತೀನಿ. ಬಟ್ ಇವಾಗ 6 ಕಿಲೋಮೀಟರ್ ಹೋಗಿರೋದು ನಾನು 100 ರೂಪಾಯಿ ಯಾರು ಕೊಡ್ತಾರೆ? ಇವಾಗ ನಾವು ಅದನ್ನೇ ಕೇಳ್ತಾ ಇದ್ದೀವಿ ಸರ್ ನಿಮಗೆ. ಇವಾಗ ಸರ್ ನಿಮ್ಗೆ ತೋರಿಸೋದು ಒಂದು ರೇಟ್ ಮತ್ತು ಬರೋದು ಒಂದು ರೇಟ್ ಆಗಿದೆನಾ ಅಂತ. ಯಾವ ಟ್ರಿಪ್ನಲ್ಲಿ ಸರ್ ಈ ರೀತಿ ಸಮಸ್ಯೆಯನ್ನು ಫೇಸ್ ಮಾಡಿದ್ದೀರಾ ಸರ್ ತಿಳಿಸ್ತೀರಾ? ಇವಾಗ ಲಾಸ್ಟ್ ಆರ್ಡರ್ ನೋಡಿ ಮೇಡಮ್. ಬೇರೆ ಏನಾದರೂ ಸಮಸ್ಯೆ ಇದೆನಾ? ಮೇಡಮ್ ಏನು ಮಾಹಿತಿ ಮೇಡಮ್? ನಾನು ಕೇಳೋದೇ ನೀವು ಆನ್ಸರ್ ಕೊಡ್ತಾ ಇಲ್ಲ. ನಿಮ್ಮಂತ ಏನು ಮಾಹಿತಿ ಅಂದರೆ ಏನು ಇವಾಗ ಹೇಳಿ? ನೋಡಿ ನಾವು ನಿಮಗೆ ಅದನ್ನೇ ತಿಳಿಸ್ತಾ ಇದ್ದೀವಿ ಸರ್. ಇವಾಗ ನೀವು ಯಾವ ಡೇಟ್ ಮತ್ತು ಟೈಮ್ ಅನ್ನು ನಮಗೆ ತಿಳಿಸ್ತಾ ಇದ್ದೀರಲ್ಲ ಟೈಮ್ ಅಂತ ಕೇಳಿದ್ರೆ ನಾನು ಆಟೋ ಓಡಿಸ್ತಾ ನಿಮ್ಗೆ ಡೇ ಟು ಟೈಮ್ ಕೇಳಲ್ಲ. ಇವಾಗ ಟ್ರಿಪ್ಪಲ್ಲಿ ಇದ್ದೀನಿ, ಹೆಂಗೆ ಹೇಳೋಕ್ಕಾಗುತ್ತೆ? ನೀವೇ ಸರಿ ಸರ್. ಹಾಗಾದ್ರೆ ಸರ್ ನಮ್ಮ ಕಡೆ ನಿಮಗೆ ನಾಳೆ ಮತ್ತೆ ಕರೆ ಬರುತ್ತೆ ಸರ್. ಆ ಸಮಯದಲ್ಲಿ ಸರ್ ನೀವು ನಮಗೆ ತಿಳಿಸ್ಕೊಡಿ, ನಿಮಗೆ ಚೆಕ್ ಮಾಡಿ ನಾವು ತಿಳಿಸ್ತೀವಿ ಸರ್. ಅದು ಏನು ಚೆಕ್ ಮಾಡ್ತಾರೆ ಏನೋ ಮಾಡಿ ಮೇಡಮ್. ಸರಿ ಸರ್. ಹಾಗಾದ್ರೆ ಗುರು ಡ್ಯೂಟಿ ಎಲ್ಲ ಮುಗೀತು. ಪೆಟ್ರೋಲ್ ಇಲ್ಲ ಗಾಡಿಯಲ್ಲಿ, ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದೆ. ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಎಷ್ಟಪ್ಪ ಆಗೈತೆ? 1800, ಒಂದು 200, 2000 ಆಗೈತೆ. ಪೆಟ್ರೋಲ್ ಹಾಕ್ಕೊಂಡೆ ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ. ಪೆಟ್ರೋಲ್ ಒಂದು 100 ರೂಪಾಯಿ ಹಾಕ್ಕೊಂತೀನಿ. ಪೆಟ್ರೋಲ್ ಸ್ವಲ್ಪನೂ ಇಲ್ಲ ಗುರು. ಗ್ಯಾಸು ಖಾಲಿ ಆಗೈತೆ. ನಾಳೆ ಗ್ಯಾಸು ಹಾಕ್ಸ್ಬೇಕು. 2 ಪಾಯಿಂಟ್ ಐತೆ. ಪೆಟ್ರೋಲ್ ಹಾಕ್ಕೊಂಡು ಸಿಗ್ತೀನಿ ರೀ ನಿಮಗೆ, ಡೀಟೇಲಾಗಿ ಹೇಳ್ತೀನಿ. ಸರಿ ಗುರು, ಟೈಮ್ ಬಂದ್ಬಿಟ್ಟು 8:30 ಆಯಿತು. 8:30ಗೆ ಅರ್ನಿಂಗ್ಸ್ ಎಷ್ಟಾಗುತ್ತೆ ಏನಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು ಇವತ್ತು ಮಾಡಿರೋ ಅಂತಹ ಅರ್ನಿಂಗ್ಸು. ಇಲ್ಲಿ ನೋಡ್ಬೋದು 1814 ಪ್ಲಸ್ ಒಂದು 200 ರೂಪಾಯಿ ಕ್ಯಾಶ್ ಕೊಟ್ಟಿದ್ರಲ್ಲ, ಅದು 2000. ಇನ್ನೊಂದು ಊಬರಲ್ಲಿ ಅದೇ 100 ರೂಪಾಯಿ ಕಮ್ಮಿ ಕೊಟ್ಟರು. ಏನು ಮಾಡೋದು ಗುರು, ಊಬರ್ ಕಸ್ಟಮರ್ಗೆ ಫೋನ್ ಮಾಡಿ ಬೇಜಾರಾಗೋಯ್ತು. ಬಿಟ್ಬಿಟ್ಟೆ ಹೋದ್ರೆ ಸ್ಟಾರ್ಟ್ ಆಯಿತು ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ? ಅದೇ ಅಷ್ಟಾಗೈತೆ. 2100 ರೂಪಾಯಿ ಆಗಬೇಕಾಗಿದ್ದು. ಏನು ಮಾಡೋಣ, ಕೆಲವೊಂದು ಇದರಿಂದ 2000 ಆಯಿತು. ಏನು ಮಾಡೋಕ್ಕಾಗಲ್ಲ. 2000 ಇವತ್ತಿನ ಅರ್ನಿಂಗ್ಸು ಪರವಾಗಿಲ್ಲ. 8:30ಗೆ 2000 ಅರ್ನಿಂಗ್ಸ್ ಮಾಡಿದ್ದೀನಿ. ಮಧ್ಯಾಹ್ನ ಟೈಮು ಆರ್ಡ್ರ್ ಇರೋಲ್ಲ ಗುರು. 11 ಗಂಟೆವರೆಗೂ ಅಷ್ಟೇ. 11 ಗಂಟೆಗೆ ಬಿಟ್ಟರೆ ಆಮೇಲೆ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 4 ಗಂಟೆ ಇಲ್ಲ 3 ಗಂಟೆ ಅಲ್ಲಿವರೆಗೂ ಆರ್ಡ್ರ್ ಇರೋಲ್ಲ. ಏನು ಮಾಡೋದು, ಯಾವುದು ಬರೋಲ್ಲ ಗುರು. ಯಾವುದೋ ಒಂದು ಮಾಡ್ತಾ ಇರೋದಷ್ಟೇ. ಓಕೆ, ಇವತ್ತಿನ ಅರ್ನಿಂಗ್ಸು 2000 ಆಯಿತು. ನಾಳೆ ಅರ್ನಿಂಗ್ಸ್ ನೋಡೋಣ. ಇವತ್ತು 1 ವೀಕ್ ಚಾಲೆಂಜಲ್ಲಿ ಡೇ 2 ಅಲ್ಲಿ 2000 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ. ನೀವೇನಂತೀರ ಕಮೆಂಟಾಗಿ? 2000 ಕಮ್ಮಿನ ಜಾಸ್ತಿನೇನಂತ? ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. 1 ವೀಕ್ ಚಾಲೆಂಜಲ್ಲಿ ಡೇ 2 ವೀಡಿಯೋದಲ್ಲಿ ಏನಾದರೂ ಪಾಯಿಂಟ್ಸ್ ಬಿಟ್ಟಿದ್ರೆ ದಯವಿಟ್ಟು ಕೆಳಗೆ ಕಮೆಂಟ್ ಹಾಕಿರಿ. ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾಳೆ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಓಕೆನಾ? ಇಷ್ಟೇ ವಿಡಿಯೋ ಮುಗಿಸ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿರಿ. ಆದಷ್ಟು ಬೇಗ 10K ಮಾಡಿ ಗೈಸ್. ಇನ್ನೇನು ಇನ್ನೆಷ್ಟು ಬೇಕು? ಇನ್ನು 5000 ಜನ ಬೇಕು ಅಷ್ಟೇ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. 10K ಆದಮೇಲೆ ಗಿವ್ವೇ ಮಾಡ್ತೀನಿ ಅಂತ ಹೇಳಿದ್ದೀನಿ. ಗಿವ್ವೇ ಖಂಡಿತ ಮಾಡ್ತೀನಿ. ಏನು ಗಿವ್ವೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೆಂಗೆ ಏನಂತ ಒಂದು ಕಮೆಂಟ್ ಹಾಕಿರಿ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.